ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಿಮಗೆ ಯಾವ್ದಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಕಿನ್ ಕೇರ್ ರೂಟೀನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಜಸ್ಟ್ 2 ಪ್ರಾಡಕ್ಟ್ಸಲ್ಲಿ ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100% ನಿಮ್ಮ ಸ್ಕಿನ್ ನೋಡಿ. ನಂದಂತೂ ಪ್ಯೂರ್ಲಿ ಇದಂತೂ ಫಿಲ್ಟರೇ ಅಲ್ಲ, ನಾನು ಯಾವುದೇ ರೀತಿ ಫಿಲ್ಟರ್ ಹಾಕಿಲ್ಲ ಕ್ಯಾಮ್ರಾನಲ್ಲಿ. ಓಕೆನಾ, ಇದು ಬಂದು ಪಿಂಪಲ್ಸ್ ಇಲ್ಲ, ಓಕೆ, ಅನ್ಈವನ್ ಸ್ಕಿನ್ ಟೋನ್ ಇಲ್ಲ, ಲೈಟಾಗಿ ಸ್ಪಾಟ್ಸ್ ಮಾತ್ರ ಇದೆ. ಅದು ಆಲ್ರೆಡಿ ಇದ್ದಿದ್ದು ಪಿಂಪಲ್ಸ್ ಕೂಡ ಕ್ಲಿಯರ್ ಆಗಿ ಸ್ಪಾಟ್ ಮಾತ್ರನೇ ಇದೆ. ಸೊ ಅದು ಸಹ ಇದೇ ರೂಟೀನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಅದು ಸಹ ಕ್ಲಿಯರ್ ಆಗಿಬಿಡುತ್ತೆ. ಸೊ ನಾನು ಏನು ಮಾಡಿದೆ, ಯಾವ ಥರ ಇದನ್ನ ಕ್ಲಿಯರ್ ಮಾಡಿಕೊಂಡೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಈಗ ನನ್ನ ಫೇಸ್ ಬಂದು ಮಾರ್ನಿಂಗ್ ಎದ್ದ ತಕ್ಷಣ ಜಸ್ಟ್ ವಾಟರಲ್ಲಿ ವಾಶು, ಯಾವುದೇ ರೀತಿ ಫೇಸ್ ವಾಶ್ ಆಗಲಿ ಇಲ್ಲ ಸೋಪ್ ಆಗಲಿ ಯೂಸ್ ಮಾಡಿಲ್ಲ. ಜಸ್ಟ್ ವಾಟರಲ್ಲಿ ವಾಶ್ ಮಾಡಿದಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅನ್ನೋದು. ಸೊ ಬ್ಲೇಮಿಶ್ ಇಲ್ಲ, ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗಿದೆ, ಡಾರ್ಕ್ ಸರ್ಕಲ್ಸ್ ಕೂಡ ಇಲ್ಲ. ಈ ಪಿಂಪಲ್ಸ್ದು ಸ್ಪಾಟ್ಸ್ ಬಿಟ್ಟರೆ ಇನ್ಯಾವುದೇ ರೀತಿ ಸ್ಕಿನ್ ಇಶ್ಯೂ ಇಲ್ಲ. ಓಕೆ, ಇವಾಗ ಅದು ಸಹ ಇನ್ನೊಂದು 15-20 ಡೇಸಲ್ಲಿ ಕಡಿಮೆ ಖಂಡಿತ ಆಗುತ್ತೆ. ಸೊ ಯಾವ ಥರ ಕಡಿಮೆ ಆಯಿತು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಓಕೆ, ನಾನು ಯೂಸ್ ಮಾಡ್ತಾ ಇರೋ ಈ 2 ಪ್ರಾಡಕ್ಟ್ಸ್. ಓಕೆನಾ, ಇದು ಒಂದು ಬಂದು ಐಸ್ ರೋಲರು, ಇನ್ನೊಂದು ಬಂದು ಕೇರಳ ಆಯುರ್ವೇದ ನಲ್ಪಮರಾದಿ ತೈಲ ಅಂತ. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಇದು ನಿಮಗೆ ಅಮೆಝಾನಲ್ಲೇ ಸಿಗುತ್ತೆ. ಓಕೆನಾ, ಸೊ ನೀವು ಆರಾಮ್ಸೆ ತರಿಸ್ಕೊಳ್ಬೋದು. ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ಅಂತೂ 100% ಕ್ಲಿಯರ್ ಸ್ಕಿನ್ ಆಗುತ್ತೆ. ಸೊ ಇದು ನಿಮಗೆ ಐಸ್ ರೋಲರ್ ಇವಾಗ ತುಂಬ ಮೀಶೋನಲ್ಲಿ ಸಹ ಸಿಗುತ್ತೆ ಇದು. ಸೊ ಎಲ್ಲರಿಗೂ ಗೊತ್ತಿರೋದೆ. ಇದನ್ನು ಈ ನಾಬಲ್ಲಿ ವಾಟರ್ ಹಾಕಿ, ಇದನ್ನು ಕನೆಕ್ಟ್ ಮಾಡಿ ಈ ನಾಬಲ್ಲಿ ವಾಟರ್ ಹಾಕಿ ಫುಲ್ ನೈಟ್ ಫ್ರೀಝರ್ನಲ್ಲಿಟ್ಟರೆ ಅದು ಈ ಥರ ನೀಟಾಗಿ ಐಸ್ ಫ್ರೀಸ್ ಆಗಿರುತ್ತೆ. ನಂದು ನಾಬಲ್ ಕರೆಕ್ಟಾಗಿ ವಾಟರ್ ಹಾಕಿಲ್ಲ, ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ನೀವು ಎದ್ದ ತಕ್ಷಣ ಫೇಸ್ ವಾಶ್, ವಾಟರ್ ವಾಶ್ ಮಾಡಿದ್ದಾದಮೇಲೆ ಈ ಐಸ್ ರೋಲರ್ ತೊಗೊಂಡು ಇದರಿಂದ ನಿಮಗೆ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ನಾನು ಕ್ಯಾಮ್ರಾ ಮುಂದೆ ಮಾಡ್ತಾ ಇದ್ದೀನಿ, ಬಟ್ ನೀವೆಲ್ಲನ ಬಾತ್ರೂಮ್ ಅಂತ ಕಡೆ ಮಾಡಿದ್ರೆ ಮೇಲೆ, ಯಾಕೆಂದರೆ ಇದು ವಾಟರ್ ಉದುರೋಗುತ್ತೆ. ಸೊ ಈ ಥರ ಮಸಾಜ್ ಮಾಡೋದ್ರಿಂದ ಟ್ಯಾನ್ ಆಗಿರ್ಬೋದು, ಇಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇಲ್ಲ ಬ್ಲೆಮಿಷಸ್ ಆಗಿರ್ಬೋದು, ಆ್ಯಂಡ್ ಸ್ಕಿನ್ ಟೈಟನಿಂಗ್ ಕೂಡ ಆಗುತ್ತೆ. ಓಕೆನಾ, ಸ್ಕಿನ್ ಟೈಟನಿಂಗ್ ಕೂಡ ಆಗುತ್ತೆ. ಆ್ಯಂಟಿ ಏಜಿಂಗ್ಗೆ ಸಹ ಯೂಸ್ ಆಗುತ್ತೆ ಇದು. ಆ್ಯಂಡ್ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇದ್ರೆ ಸ್ಕಿನ್ನಲ್ಲಿ ಆ್ಯಂಡ್ ಪಿಂಪಲ್ಸ್ ಇದ್ದರೆ ಅದಕ್ಕೆ ನಿಮಗೆ ಸೂತಿಂಗ್ ಸಹ ಆಗುತ್ತೆ. ಸೊ ಅದೇ ಪಿಂಪಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ತುಂಬ ಪಿಂಪಲ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಜಾಸ್ತಿ ಹೊತ್ತು ಮಸಾಜ್ ಮಾಡೋದಕ್ಕೆ ತುಂಬ ಫೋರ್ಸ್ ಆಗು ಮಾಡೋದಕ್ಕೆ ಹೋಗ್ಬಿಡಿ, ಜಸ್ಟ್ ಲೈಟಾಗಿ. ಓಕೆ, ಒಂದು 2-3 ಮಿನಿಟ್ಸ್ ಮಾಡಿ. ಇನ್ ಕೇಸ್ ಪಿಂಪಲ್ಸ್ ಇಲ್ಲ, ಟ್ಯಾನ್ ಇದೆ ಅನ್ನೋದಾದರೆ ಒಂದು 3-4 ಮಿನಿಟ್ಸ್ 5 ಮಿನಿಟ್ಸ್ವರೆಗೂ ಮಾಡಿ. ಈಗ ನನಗೆ ಪಿಂಪಲ್ಸ್ ಕಡಿಮೆ ಆಗಿದೆ, ಸೊ ನಾನೊಂದು 3-4 ಮಿನಿಟ್ಸ್ ಮಾಡ್ತೀನಿ. ಸೊ ಈ ಥರ ಚೆನ್ನಾಗಿ ಮಸಾಜ್ ಮಾಡಿದಾದ್ಮೇಲೆ ಒಂದು 3-4 ಮಿನಿಟ್ಸ್ ಮಾಡಿ. ಸೊ ಇದರಲ್ಲಿ ಮಸಾಜ್ ಮಾಡಿದ್ದಾದಮೇಲೆ ಈಗ ಈ ಫೇಸ್ ಏನಿದೆ ಇದನ್ನು ಹಾಗೆ ಒಂದು 3 ಮಿನಿಟ್ಸ್ ಬಿಟ್ಬಿಡಿ. ಓಕೆನಾ, ರಬ್ ಮಾಡೋಕ್ಕೆ ಹೋಗ್ಬಿಡಿ ಚಕ್ಕಂತ ಇಮಿಡಿಯೇಟಾಗಿ ವಾಟರ್ನಾಗಲಿ ಇದು ರಬ್ ಮಾಡೋದಕ್ಕೆ ಹೋಗ್ಬೇಡಿ. ಅದೊಂದು 2-3 ಮಿನಿಟ್ಸ್ ಹಾಗೆ ಬಿಡಿ, ಆಯಿತಾ. ನೆಕ್ಸ್ಟು, ಸೊ ಒನ್ಸ್ 2-3 ಮಿನಿಟ್ಸ್ ಆಗಿದ್ದಾದಮೇಲೆ ಜಸ್ಟ್ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡ್ಕೊಳ್ಳಿ. ಆ ವಾಟರೆಲ್ಲ ಇನ್ನೂ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಆಲ್ರೆಡಿ ನೀವು 2-3 ಮಿನಿಟ್ಸ್ ಬಿಟ್ಟರೆ ಅದು ಡ್ರೈ ಆಗಿಬಿಡುತ್ತೆ. ಓಕೆ, ನೀವು ನೋಡಿ ಒನ್ಸ್ ಮಸಾಜ್ ಮಾಡಿದಾದ್ಮೇಲೆ ನಿಮ್ಗೊಂಥರ ರೆಡ್ನೆಸ್ ಆಗಿರ್ಬೋದು, ಟೈಟ್ನಿಂಗ್ ಎಫೆಕ್ಟ್ ಆಗಿರ್ಬೋದು ನಿಮಗೆ ಫೀಲ್ ಆಗುತ್ತೆ. ಓಕೆ, ಸೊ ಅದು ಮಸಾಜ್ ಮಾಡಿರೋದ್ರಿಂದ ಆ ಥರ ಒಂದು ಎಫೆಕ್ಟ್ ಬರುತ್ತೆ. ಸೊ ನೋ ಪ್ರಾಬ್ಲಮ್. ಒನ್ಸ್ ಮಸಾಜ್ ಮಾಡಿದ್ದಾದಮೇಲೆ, ಸೊ ಅಷ್ಟಕ್ಕೆ ಮುಂಚೆ ನೀವು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿರಿ. ಐಸ್ ಮಸಾಜ್ ಆದಮೇಲೆ ಒಂದು 2-3 ಮಿನಿಟ್ಸ್ ಆದಮೇಲೆ ಇದು ನಲ್ಪಮರಾದಿ ತೈಲ, ಕೇರಳ ಆಯುರ್ವೇದ, ಅದು ನಲ್ಪಮರಾದಿ ತೈಲ ಬಾಡಿ ಆ್ಯಂಡ್ ಫೇಸ್ ಆಯಿಲ್ ಇದು. ಓಕೆ, ನೀವು ಬಾಡಿ ಪಾರ್ಟ್ಸ್ಗೂ, ಕೈಗೆ ಯಾವುದಕ್ಕೆ ಬೇಕಾದ್ರೂ ಹಚ್ಕೊಳ್ಬೋದು, ಕಾಲಿಗೆ ಇಲ್ಲ ನೆಕ್ಗೆ, ಈ ಡಾರ್ಕ್ ಟ್ಯಾನ್ ಆಗಿರುತ್ತಲ್ಲ ಅದಕ್ಕೆ ಕೂಡ ಹಚ್ಕೊಬೋದು. ನಾನು ಫೇಸಿಗೆ ತೋರಿಸ್ತೀನಿ. ಸೊ ಇದರದ್ದು ನೋಡಿ ಎಲ್ಲೋ ಇಷ್ಟೆಂಟ್ ಇರುತ್ತೆ ಈ ಆಯಿಲು. ಇದನ್ನು ನೀಟಾಗಿ ಒನ್ಸ್ ಅದರಲ್ಲಿ ಮಸಾಜ್ ಮಾಡಿದ್ದಾದಮೇಲೆ ಈ ಆಯಿಲ್ನ ತಗೊಂಡು ನೀವು ಇದನ್ನು ಯಾವಾಗ ಮಾಡಿ ಗೊತ್ತಾ, ಒಂದು ನಿಮಗೆ ಟೈಮ್ ಇದ್ದರೆ ನೈಟ್ ಮಾಡಿಕೊಂಡು ಮಲ್ಕೊಂಬಿಡಿ. ಇಲ್ಲ ಅಂತಂದರೆ ಬೆಳಗ್ಗೆ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಎವ್ರಿ ಡೇ ಒಂದು 1/2 ಅವರ್ ಮುಂಚೆ, ಸ್ನಾನ ಇನ್ನೇನು ಮಾಡ್ತೀರಾ ಅಂದರೆ ಆ ಒಂದು 1/2 ಅವರ್ ಮುಂಚೆ ಇದು ಚೆನ್ನಾಗಿ ಮಸಾಜ್ ಮಾಡಿ. ಒಂದು 1/2 ಅವರ್ ಇಲ್ಲ ಒಂದು 45 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ. ನಿಮ್ಮ ಸ್ಕಿನ್ ಅಂತೂ ಫುಲ್ ಸಾಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಲ್ಲ ಅನ್ಈವನ್ ಸ್ಕಿನ್ ಟೋನ್ ಎಲ್ಲ ಹೋಗಿ, ನನ್ನ ಕೈ ಕೂಡ ನೋಡಿ ಆ್ಯಕ್ಚುಲಿ ಫುಲ್ ಟ್ಯಾನ್ ಇತ್ತು, ಈ ನಕ್ಕಲ್ಸಲ್ಲೆಲ್ಲ ಟ್ಯಾನ್ ಇತ್ತು, ಈಗ ಅದೆಲ್ಲನೂ ಕಡಿಮೆ ಆಗಿದೆ.
ಬ್ರೈಟ್ ಆಗುತ್ತಾ ಬರುತ್ತೆ. ಓಕೆ, ಸ್ಕಿನ್ ಕೂಡ ಬ್ರೈಟ್ ಆಗ್ತಾ ಬರುತ್ತೆ, ನಮಗೆ ಫೀಲ್ ಆಗುತ್ತೆ, ಸಾಫ್ಟ್ನೆಸ್ ಆಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಿ. ಆ ಎಲ್ಲೋ ಟಿಂಟ್ ಇರುತ್ತೆ, ನೋ ಪ್ರಾಬ್ಲಮ್, ನೀವು ಫೇಸ್ ವಾಶ್ ಮಾಡಿದ್ರೆ ಹೊರಟೋಗುತ್ತೆ. ಸೊ ನೀವು ಕತ್ತಿಗೆ ಸಹ ನೀಟಾಗಿ ಮಸಾಜ್ ಮಾಡ್ಕೊಳ್ಬೋದು. ನೋಡಿ, ಈ ಡಾರ್ಕ್ ಸ್ಪಾಟ್ಸು, ಡಾರ್ಕ್ ಸರ್ಕಲ್ಸ್ ಕೂಡ ನಿಮಗೆ ಕಂಪ್ಲೀಟಾಗಿ ಕಡಿಮೆ ಆಗೋದಕ್ಕೆ ಬರುತ್ತೆ. ಸೊ ಒಂದು 2-3 ಮಿನಿಟ್ಸ್ ಸಾಕು. 2-3 ಮಿನಿಟ್ಸ್ ಮಸಾಜ್ ಮಾಡಿ, ಯಾಕೆಂದರೆ ಡೈಲಿ ಮಾಡ್ತೀವಲ್ಲ, ಡೈಲಿ ಮಾಡೋದ್ರಿಂದ 2-3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿದ್ದಾದಮೇಲೆ ಒಂದು 1/2 ಅವರ್ ಬಿಟ್ಬಿಡಿ. 1/2 ಅವರ್ ಬಿಟ್ಟಿದ್ದಾದ್ಮೇಲೆ ನಾರ್ಮಲಾಗಿ ನೀವು ಸ್ನಾನ ಮಾಡಿಕೊಂಡು, ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀರೋ ಮಾಡಿಕೊಂಡು, ನಾರ್ಮಲ್ ನಿಮ್ಮ ಡೈಲಿ ರೂಟೀನ್ ಸ್ಕಿನ್ ಕೇರ್ ರೂಟೀನ್ನ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಫೇಸು ಪಿಂಪಲ್ಸು ಫ್ರೀಕ್ವೆಂಟ್ಲಿ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಫುಲ್ ಕ್ಲಿಯರ್ ಆಗುತ್ತೆ ಸ್ಕಿನ್ನು. ಸೊ ನನ್ನ ಸ್ಕಿನ್ ನೋಡಿ, ಇದು ಯಾವುದೇ ರೀತಿ ಫಿಲ್ಟರ್ ಯೂಸ್ ಮಾಡಿಲ್ಲ. ಓಕೆ, ಸ್ಕಿನ್ ಪೂರ್ತಿಯಾಗಿ ಪಿಂಪಲ್ಸ್ ಅಂತೂ ಒಂದೂ ಇಲ್ಲ. ಆ್ಯಂಡ್ ಪೋರ್ಸ್ ಸಹ ಕಾಣಿಸ್ತಾ ಇಲ್ಲ, ಪೋರ್ಸು ಕಾಣಿಸ್ತಿಲ್ಲ. ಆ್ಯಂಡ್ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ಆ್ಯಂಟಿ ಏಜಿಂಗ್ ಥರ ಯೂಸ್ ಆಗುತ್ತೆ. ಇದಂತೂ ಬ್ಲೆಮಿಶ್ ಫ್ರೀ ಮಾಡುತ್ತೆ. ಟ್ಯಾನ್ ಆಗಿದ್ರೆ, ವಿಪರೀತವಾಗಿ ಟ್ಯಾನ್ ಆಗಿದ್ರೆ ಸಹ ಈ ಆಯಿಲ್ ತುಂಬ ಒಳ್ಳೆಯದು. ಓಕೆ, ನಲ್ಪಮರಾದಿ ತೈಲ, ಕೇರಳ ಆಯುರ್ವೇದ ಅದು, ಆ್ಯಂಡ್ ಐಸ್ ರೋಲರ್, ಈ ಎರಡು ಸ್ಕಿನ್ನನ್ನು ಪೂರ್ತಿಯಾಗಿ ಚೇಂಜ್ ಮಾಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.